ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ನಾನು ಗಮನಿಸಿದ ಹಾಗೆ ರಾಹುಲ್ ಗಾಂಧಿ ಅವರು ಭಾರತದಲ್ಲಿರೋದಕ್ಕಿಂತ ಹೆಚ್ಚು ವಿದೇಶದಲ್ಲೇ ಇರ್ತಾರಪ್ಪ. ಈ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನುವಂಥದ್ದನ್ನು ಇವರು ಬಹಳ ಸೀರಿಯಸ್ ಆಗಿ ತಗೊಂಡ್ರೆ ಏನೋ ಅರ್ಥ ಆಗ್ತಿಲ್ಲ. ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಮೊದಲೆಲ್ಲ ಹೆಚ್ಚಾಗಿ ಅಮೆರಿಕ, ಯುರೋಪ್ಗೆ ಇರ್ತಿತ್ತು. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ನಾವು ಗಮನಿಸಿದ್ರೆ ವಿಯೆಟ್ನಾಂ ಅವರ ನೆಚ್ಚಿನ ತಾಣ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಹೊಸ ವರ್ಷ ವಿಯೆಟ್ನಾಂ ಪ್ರವಾಸದ ಜೊತೆಗೆ ಆರಂಭ ಆಗುತ್ತೆ ಅವ್ರದ್ದು. ಈಗ ಮತ್ತೆ 3-4 ದಿನಗಳ ಹಿಂದೆ ವಿಯೆಟ್ನಾಂ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈಗೊಂದು ಪ್ರಶ್ನೆ ಬರಬಹುದು, ಅಯ್ಯೋ ಅವ್ರ ಜೀವನ, ಅವ್ರು ಎಲ್ಲಿಗಾದರೂ ಹೋಗ್ತಾರೆ, ಏನಾದರೂ ಮಾಡ್ತಾರೆ, ಅವರಿಷ್ಟ, ನೀವು ಯಾರು ಪ್ರಶ್ನೆ ಮಾಡೋಕೆ ಅಂತ. ಖಂಡಿತ ಅವರು ವಿದೇಶ ಪ್ರವಾಸ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಎಲ್ಲವನ್ನ ಪಬ್ಲಿಕ್ ಇಟ್ಕೊಂಡು, ಎಲ್ಲ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡು ಕೇವಲ ಈ ಅಂತಾರಾಷ್ಟ್ರೀಯ ಪ್ರವಾಸದ ವಿಚಾರವನ್ನ ಪ್ರತಿ ಬಾರಿ ರಹಸ್ಯವಾಗಿ ಇಟ್ಟಾಗ ಯಾರಿಗಾದರೂ ಅನುಮಾನ ಬರೋದು ಸಹಜ ತಾನೆ. ಹಾಗಾಗಿ ಈ ಕಾಂಗ್ರೆಸ್, ಅದೇ ರೀತಿ ರಾಹುಲ್ ಗಾಂಧಿ ಈ ವಿದೇಶಿ ಪ್ರವಾಸದ ಬಗ್ಗೆ ಏನೂ ಹಂಚಿಕೊಳ್ಳದ ಕಾರಣ ಆ ರಹಸ್ಯವನ್ನು ನಾವಿವತ್ತು ಭೇದಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಹೋಗೋಣ. ವೀಕ್ಷಕರೇ, ಜುಲೈ 2024 ರಾಹುಲ್ ಗಾಂಧಿ ದೆಹಲಿಯಲ್ಲಿ ವಿಯೆಟ್ನಾಂ ರಾಯಭಾರಿಯನ್ನು ಭೇಟಿ ಆಗ್ತಾರೆ. ಯಾಕೆ? ಆಗಸ್ಟ್ 2024 ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅದೇ ರೀತಿ ಗೌರವ್ ಗೊಗೋಯ್ ಇಷ್ಟು ಮಂದಿ ದೆಹಲಿಯಲ್ಲಿ ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿಂಚಿನ್ ಅವರನ್ನ ಭೇಟಿ ಆಗ್ತಾರೆ. ಯಾಕೆ? ಇವರು ಭೇಟಿ ಮಾಡಿರುವಂಥ ಈ ವಿಯೆಟ್ನಾಂ ಪ್ರಧಾನಿ ಇದ್ದಾರಲ್ವಾ, ಯಾರು? ಫಾಮ್ ಮಿಂಚಿನ್. ಇವರು ವರ್ಲ್ಡ್ ಎಕನಾಮಿಕ್ ಫೋರಂ ಸಂಸ್ಥಾಪಕ ಕ್ಲಾಸ್ ಶ್ವೇಬ್ ಅವರ ಬಹಳ ಕ್ಲೋಸ್ ಫ್ರೆಂಡ್. ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾರು ಹೇಳಿ? ಇಸ್ ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಇದ್ದ ಮೇಲೆ ಅಲ್ಲಿ ಜಾರ್ಜ್ ಸೋರೋಸ್ ಇರಲೇಬೇಕಲ್ವೇ? ಜಾರ್ಜ್ ಸೋರೋಸ್ ಆ್ಯಂಡ್ ರಾಹುಲ್ ಗಾಂಧಿ ಎಷ್ಟು ಒಳ್ಳೆಯ ಸ್ನೇಹಿತರು, ಎಷ್ಟು ಆಪ್ತರು ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಈಗ ನೋಡ್ತಾ ಹೋದ್ರೆ ಜಾರ್ಜ್ ಸೋರೋಸ್ಗೂ ಕೂಡ ವಿಯೆಟ್ನಾಂ ಬಹಳ ಫೇವರೇಟ್ ಸ್ಪಾಟ್ ಅಂತ ಗೊತ್ತಾಗುತ್ತೆ. ವಿಯೆಟ್ನಾಂನ ಫುಲ್ ಟ್ರೇಡ್ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯ ಏನಿದೆ, ಅದು ಜಾರ್ಜ್ ಸೋರೋಸ್ ಅವರ ಓಪನ್ ಸೊಸೈಟಿ ಯೂನಿವರ್ಸಿಟಿ ನೆಟ್ವರ್ಕ್ನ ಭಾಗ. ಜಾರ್ಜ್ ಸೋರೋಸ್ ಫಂಡ್ ಮಾಡಿರುವಂತಹ ಅದು ಎಷ್ಟೋ NGOಗಳು ಇದೇ ವಿಯೆಟ್ನಾಂನಲ್ಲಿ ಬಹಳ ಸಕ್ರಿಯ ಆಗಿದೆ. ಈಗ ರಾಹುಲ್ ಗಾಂಧಿ ಪದೇ ಪದೇ ವಿಯೆಟ್ನಾಂಗೆ ಹೋಗ್ತಾ ಇದ್ದಾರೆ. ಯಾಕೆ? ಅದರ ಅರ್ಥ ಜಾರ್ಜ್ ಸೋರೋಸ್ ಎಲ್ಲಿ ಆಕ್ಟಿವ್ ಆಗಿರ್ತಾರೋ, ಅವರ ಉಪಸ್ಥಿತಿ ಎಲ್ಲಿ ಇರುತ್ತೋ ಅಲ್ಲಿ ರಾಹುಲ್ ಗಾಂಧಿಯ ಹಾಜರಾತಿ ಕಡ್ಡಾಯ. ಬಟ್ ಯಾಕೆ? ಜಾರ್ಜ್ ಸೋರೋಸ್ ಅದೇ ರೀತಿ ರಾಹುಲ್ ಗಾಂಧಿ ಸಂಬಂಧದ ಕುರಿತು ಈ ಹಿಂದೆ ನಾನೊಂದು ವಿಸ್ತೃತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೆ. ನೋಡದೇ ಇರೋರು ದಯವಿಟ್ಟು ಒಂದು ಬಾರಿ ನೋಡ್ಬೇಕದನ್ನ. ವೀಕ್ಷಕರೇ, ಇನ್ನು ಡಿಸೆಂಬರ್ 2024 ಇಡೀ ದೇಶ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡು ಶೋಕಿಸ್ತಾ ಇರುವಾಗ, ಎಲ್ಲರೂ ದುಃಖದಲ್ಲಿ ಇರಬೇಕಾದ್ರೆ ರಾಹುಲ್ ಗಾಂಧಿ ಮಾತ್ರ ಇದ್ದಕ್ಕಿದ್ದ ಹಾಗೆ ವಿಯೆಟ್ನಾಂಗೆ ಹೊರಟು ಬಿಡ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ನಿಧನಕ್ಕೆ 7 ದಿನಗಳ ರಾಷ್ಟ್ರೀಯ ಶೋಕಾಚರಣೆ ಇತ್ತು. ರಾಹುಲ್ ಗಾಂಧಿಗೆ ಅದರ ಮಧ್ಯೆ ವಿಯೆಟ್ನಾಂ ಪ್ರವಾಸನೇ ಹೆಚ್ಚಾಗೋಯ್ತಾ, ಅಥವಾ ಹೊಸ ವರ್ಷದ ಪಾರ್ಟಿಯನ್ನು ಆಚರಿಸದೇ ಇರೋದಕ್ಕೆ ಆಗಲ್ಲ ಅಂತ ಹೊರಟು ಬಿಟ್ರ? ಇಲ್ಲಾಂದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ವಿಯೆಟ್ನಾಂಗೆ ಹೋಗುವಷ್ಟು ತುರ್ತು ಪರಿಸ್ಥಿತಿ ಏನಿತ್ತು ರಾಹುಲ್ ಗಾಂಧಿಗೆ? ಇದು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವಂತಹ ಯುವ ನಾಯಕ, ಪ್ರಧಾನಿ ಆಕಾಂಕ್ಷಿ, ಮೊದಲ ಸಿಖ್ ಪ್ರಧಾನಿಗೆ ಕೊಟ್ಟಂತಹ ಗೌರವ ಅಲ್ವಾ? ಅಲ್ಲ, ಮುಂಬೈ ಅಟ್ಯಾಕ್ ಆದಾಗ ಇಡೀ ದೇಶ ದುಃಖದಲ್ಲಿದ್ದಾಗಲೇ
ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಂತಹ ಈ ರಾಹುಲ್ ಗಾಂಧಿದ್ದ ನಾವಿನ್ನೆಂತಾನೇ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಹೌದಲ್ವೋ? ವೀಕ್ಷಕರೇ, ಕಾಂಗ್ರೆಸ್ಸನ್ನು ಇವರ ಈ ಪ್ರವಾಸದ ಬಗ್ಗೆ ಕೇಳಿದ್ರೆ ಇದು ಖಾಸಗಿ ಪ್ರವಾಸ ಅಂತ ಹೇಳ್ತಾರೆ. ಏನು ಖಾಸಗಿ ಪ್ರವಾಸ? ಏನು ಪ್ರೈವೇಟು? ಅದು ಒಬ್ಬ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಕೆಲವು ದಿನಗಳಲ್ಲಿ ಒಂದು ಪ್ರೈವೇಟ್ ಪ್ರವಾಸ ಹೋಗ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನರ್ಥ? ಈಗ ನೋಡಿದ್ರೆ ಮತ್ತೆ ರಾಹುಲ್ ಗಾಂಧಿ ಅವರು ವಿಯೆಟ್ನಾಂಗೆ ತೆರಳಿದ್ದಾರೆ. ಈಗಲೂ ಕಾಂಗ್ರೆಸ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರ ಉತ್ತರ ಒಂದೇ, ಮೌನ ಮೌನ ಮೌನ. ಮೌನಂ ಸಮ್ಮತಿ ಲಕ್ಷಣಂ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಭೇಟಿ ಕೊಡಲಿ, ಆ ಪ್ರತಿ ಭೇಟಿಯ ಫೋಟೋ ಆಗಿರಬಹುದು, ವಿಡಿಯೋ ಆಗಿರಬಹುದು, ಅದು ಒಂದನ್ನ ಕೂಡ ಬಿಡದೆ ಹಂಚಿಕೊಳ್ಳುವಂತಹ ಇದೇ ಕಾಂಗ್ರೆಸ್ ಈ ವ್ಯಕ್ತಿಯ ವಿದೇಶ ಪ್ರವಾಸದ ಭೇಟಿಯನ್ನ ಯಾಕೆ ಪ್ರತಿ ಸಲ ಸಂಪೂರ್ಣವಾಗಿ ರಹಸ್ಯವಾಗಿ ಇಡುತ್ತೆ? ಯಾಕೆ? ಈಗ ಇಲ್ಲಿ ನಾವು ಮತ್ತೆ ಗಮನಿಸಿದ್ರೆ ರಾಕ್ಫೆಲ್ಲರ್, JP ಮಾರ್ಗನ್, ಅದೇ ರೀತಿ ಬೋಯಿಂಗ್, ಅದೇ ರೀತಿ US ಡೀಪ್ ಸ್ಟೇಟ್ ಸಂಬಂಧಿತ ಎಲ್ಲ ಕಂಪನಿಗಳ ಉನ್ನತ ಅಧಿಕಾರಿಗಳು ಈ ವಾರ ವಿಯೆಟ್ನಾಂಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ವಿಯೆಟ್ನಾಂನಲ್ಲಿ ಇದ್ದಾರೆ. ಹಾಗಾದ್ರೆ ಇದು ಕಾಕತಾಳೀಯನೋ ಅಥವಾ ಖಾಸಗಿನೋ ಅಥವಾ ಇಲ್ಲಿ ಬೇರೆ ಏನಾದ್ರೂ ನಡೀತಾ ಇದೆಯೋ? ವೀಕ್ಷಕರ, ರಾಹುಲ್ ಗಾಂಧಿಯ ರಿಪೋರ್ಟ್ ಕಾರ್ಡ್ ಅನ್ನು ನಾವು ಒಂದು ಬಾರಿ ಗಮನಿಸಿದ್ರೆ, ಅಂದ್ರೆ ಇತ್ತೀಚಿನ ರಿಪೋರ್ಟ್ ಕಾರ್ಡ್ ಅನ್ನು ನಾವು ಗಮನಿಸಿದ್ರೆ, ಹರಿಯಾಣ ಪುರಸಭೆ ಚುನಾವಣೆಯಲ್ಲಿ ಸೋಲು, ದೆಹಲಿ ಚುನಾವಣೆಯಲ್ಲಿ ಸೋಲು, ಛತ್ತೀಸ್ಗಢ ಪುರಸಭೆ ಚುನಾವಣೆಯಲ್ಲಿ ಸೋಲು, ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಸೋಲು, ಉತ್ತರಾಖಂಡ ಪುರಸಭೆ ಚುನಾವಣೆಯಲ್ಲೂ ಸೋಲು. ಹೀಗೆ ಹಲವಾರು ಯಶಸ್ವಿ ಸೋಲುಗಳ ನಂತರ ಈಗ ಮತ್ತೆ ರಾಹುಲ್ ಗಾಂಧಿ ವಿಯೆಟ್ನಾಂಗೆ ತಮ್ಮ ರಹಸ್ಯ ಪ್ರವಾಸಕ್ಕೆ ತೆರಳಿದ್ದಾರೆ. ಅವರೊಬ್ಬ ನಿಜವಾದ ನಾಯಕನೇ ಆಗಿದ್ದಿದ್ರೆ ಅಯ್ಯೋ ಯಾಕೆ ಇಷ್ಟು ಸೋಲುಗಳಾಗ್ತಾ ಇವೆ, ನಮ್ಮಿಂದ ಏನು ತಪ್ಪುಗಳಾಗ್ತಾ ಇದೆ, ಎಲ್ಲಿ ನಾವು ಸರಿಪಡಿಸಬೇಕು, ಕಡೆ ಪಕ್ಷ ಗ್ರೌಂಡ್ ರಿಯಾಲಿಟಿಯನ್ನಾದರೂ ಚೆಕ್ ಮಾಡ್ತಾ ಇದ್ರು. ಆದರೆ ರಾಹುಲ್ ಗಾಂಧಿಗೆ ಅದೆಲ್ಲ ಇಂಪಾರ್ಟೆಂಟ್. ರಾಹುಲ್ ಗಾಂಧಿಗೆ ವಿದೇಶ ಪ್ರವಾಸನೇ ಮುಖ್ಯ. ಆದರೆ ಯಾಕೆ? ಮತ್ತೆ ತನ್ನ ಮಾಸ್ಟರ್ ಸೋರೋಸ್ನ ಭೇಟಿ ಆಗೋದಕ್ಕ, ಅವರಿಂದ ಮತ್ತೆ ಗೈಡೆನ್ಸ್ ಪಡ್ಕೊಳ್ಳೋದಕ್ಕ? ಯಾಕಂದರೆ ಇಲ್ಲಿವರೆಗೂ ತಂದಿರುವಂತಹ ಏನೆಲ್ಲ ಟೂಲ್ ಕಿಟ್ಗಳಿದ್ವೋ ಅದ್ಯಾವುದು ಕೆಲಸನೇ ಮಾಡಲಿಲ್ವಲ್ಲ. ಹಾಗಾಗಿ ಮತ್ತೆ ಹೊಸ ಟೂಲ್ ಕಿಟ್ಟನ್ನು ಸಂಗ್ರಹ ಮಾಡೋ ಸಲುವಾಗಿ ಪ್ರವಾಸವನ್ನು ಕೈಗೊಂಡ್ರ? ಯಾಕಂದ್ರೆ ಪ್ರತಿ ಸಲ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಬಂದ ಮೇಲೆ ಕೆಲವು ದಿನಗಳಲ್ಲಿ ಏನೋ ಒಂದು ಹೊಸ ನಾಟಕ ಆರಂಭ ಆಗುತ್ತೆ. ಹಾಗಾಗಿ ಈ ಬಾರಿ ಅಂತಹ ಹೊಸ ನಾಟಕ ಏನು ಆರಂಭ ಮಾಡ್ತಾರೆ ಗೊತ್ತಿಲ್ಲ, ಕಾದ್ ನೋಡೋಣ. ಯಾಕಂದ್ರೆ ದೇಶದಲ್ಲೇ ಇದ್ದುಕೊಂಡು ಇದೇ ದೇಶದ ವಿರುದ್ಧ ಕುತಂತ್ರ ಮಾಡೋರ ಮೇಲೆ ನಾವು ಒಂದು ಕಣ್ಣು ಇಡಲೇಬೇಕಾಗತ್ತೆ ಅಲ್ವಾ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.